अपि जगति मत्तां प्रापत् एकं हि अनेकम् विविध विषय धर्मग्राहि मुग्ध ईक्षणानाम् प्रणत भय विहन्त्र ब्रह्म यत्तन्नतोऽस्मि। ॐ प्रज्ञा वैशाखवेदक्षुभित जलनिधेः वेदनाम्नो अन्तरस्थम् भूतानि आलोक्यमग्नानि अविरत जननग्राह घोरे समुद्रे कारुण्यात् उद्धारामृतमिदम् अमरैः दुर्लभम् भूतहेतोः यस्तम् पूज्याभिभूज्यम् परमगुरुम् अमुम् पादपातैः नतोऽस्मि। ॐ यत्प्रज्ञालोकभासा प्रतिहतिम् अगमत् स्वान्तमोहान्धकारो मज्जोन्मज्जच्च घोरेः असकृत् उपजनोदन्मतित्रासने मे यत्पादौ आश्रितानां श्रुतिशमविनय प्राप्तिः अग्र्याहि अमोघा तत्पादौ पादनीयौ भवभयविनुदौ सर्वभावैः नमस्ये। ॐ नमः परमऋषिभ्यो परमऋषिभ्यः। ॐ शान्ति शान्ति शान्तिः। ಥ್ಯಾಂಕ್ ಯು ಮೇಡಮ್. 88 ತಾನೆ ಇವತ್ತು? 88 87? 88 ಆಯ್ತು. ಆಯ್ತಲ್ವಾ? 89 ಕರೆಕ್ಟ್. ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತಿ ಇಹ ಮಹಾದಿಯಃ. ಜ್ಞಾನವನ್ನು ಜ್ಞೇಯವನ್ನು ಮೂರು ವಿಧವಾದ ಜ್ಞೇಯವನ್ನು ಏನ್ ಮಾಡ್ತಾರೆ? ಕ್ರಮವಾಗಿ ತಿಳಿದುಕೊಂಡರೆ. ಏನು ಸಿಂಪಲ್ ಆಗಿ ನೋಡಿ, ಕೈವಲ್ಯ ಉಪನಿಷತ್ ಹೇಳಿತು, ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ. ಇದು ಮೂರು ಏನಾಗಿದೆ? ಜ್ಞೇಯ. ಕರೆಕ್ಟಾ? ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ. ಇದನ್ನ ತಿಳ್ಕೊಳ್ಳೋವಾಗ ಹೇಗೆ ತಿಳ್ಕೋಬೇಕು? ಅದನ್ನ ಯಾರು ಪ್ರಕಾಶ ಮಾಡ್ತಿದ್ದರು? ಯಾವ ಪ್ರಕಾಶದಿಂದ ತಿಳಿದುಕೊಳ್ತಿದ್ದೀನಿ ಅಂತ. ಯತ್ ಪ್ರಕಾಶಂ, ಅದಕ್ಕೆ ತದ್ ಬ್ರಹ್ಮ ಅಂದ್ರು. ಅದನ್ನ ಪರಮಾತ್ಮ ಅಂತ ಹೇಳಿದ್ರು. ಯಾರು ನಿಮ್ಮ ಎಚ್ಚರ ಅವಸ್ಥೆನ, ಸ್ವಪ್ನ ಅವಸ್ಥೆನ, ಸುಷುಪ್ತಿ ಅವಸ್ಥೆನ ಯಾರು ಪ್ರಕಾಶ ಮಾಡ್ತಾ ಇದ್ದಾನೋ, ನಿಮ್ಗೆ ಗೊತ್ತಾಗೋಂಗ್ ಮಾಡ್ತಾ ಇದ್ದಾನೋ, ಅವನಿಗೆ ಪರಮಾತ್ಮ ಅಂತ ಹೆಸರು, ಅವನಿಗೆ ಬ್ರಹ್ಮ ಅಂತ ಹೆಸರು. ಅವನನ್ನ ಹೇಗ್ ತಿಳ್ಕೋಬೇಕು? ಅಹಮಿತಿ ಜ್ಞಾತ್ವ. ಇದಂ ರೂಪದಿಂದ ತಿಳ್ಕೊಳ್ಳೋದಲ್ಲ. ಇದಂ ರೂಪದಿಂದ ತಿಳಿದುಕೊಂಡ್ರೆ ಇನ್ನೂ ತುಂಬಾ ಸಾಧನೆ ಮಾಡ್ಬೇಕು ಅಂತ ಅರ್ಥ. ಅಹಮಿತಿ ಜ್ಞಾತ್ವ ಸರ್ವ ಬಂಧೈ ಪ್ರಮುಚ್ಯತೆ ಅಂತ ಹೇಳಿದ್ರು. ಸೊ ಇವಾಗ ಏನಾಗತ್ತೆ, ಇಲ್ಲಿ ಹೇಳ್ತಿದ್ದಾರೆ ಮೂರು ಜ್ಞೇಯವನ್ನ, ಅಥವಾ ತ್ರಿಪುಟಿನೂ ತಗೋಬಹುದು ನೀವು. ಜ್ಞಾತೃ, ಜ್ಞಾನ, ಜ್ಞೇಯ ಅಂತ. ನೋಯರ್, ನೋಯಿಂಗ್, ನೋನ್. ಇದು ಮೂರನ್ನು ಯಾವಾಗ ನೀವು ತಿಳ್ಕೊಂಡ್ಬಿಡ್ತಿರೋ ಜ್ಞಾನದಲ್ಲಿ, ಆವಾಗ ಏನಾಯ್ತು? ಸರ್ವತ್ರ ಸರ್ವಜ್ಞತ ಉಂಟಾಗತ್ತೆ. ಅವನಿಗೆ ಗೊತ್ತಾಗ್ಬಿಟ್ಟು ನಾನು ಇದು ಮೂರಿಂದ ಬೇರೆ ಆಗಿದ್ದೀನಿ. ಜ್ಞಾತೃವಿನಿಂದಲೂ ಬೇರೆ, ಜ್ಞಾನದಿಂದಲೂ ಬೇರೆ. ಜ್ಞಾನ ಅಂದ್ರೆ ಈ ವಿಷಯವನ್ನು ಗ್ರಹಿಸುವ ಜ್ಞಾನ, ಅದರಿಂದಲೂ ಬೇರೆ. ಆಮೇಲೆ ಜ್ಞೇಯ ಅಂದ್ರೆ ಪದಾರ್ಥಗಳಿಂದಲೂ ಬೇರೆ. ಇದು ನಮಗೆ ಜ್ಞಾನ ಆಗ್ಬಿಡುತ್ತೆ. ಹೇಯ ಜ್ಞೇಯಾಪ್ಯ ಪಾಕ್ಯಾನಿ ಅಪಿ ಅಪಾಕ್ಯಾನಿ ವಿಜ್ಞೇಯಾನಿ ಅಗ್ರಯಾಣತಃ ತೇಷಾಂ ಅನ್ಯತ್ರ ವಿಜ್ಞೇಯಾದ್ ಉಪಲಂಬಃ ತ್ರಿಷು ಸ್ಮೃತಃ. ಹೇಯ, ಜ್ಞೇಯ, ಆಪ್ಯ, ಪಾಕ್ಯ. ಇದನ್ನ ಮೊದಲು ತಿಳ್ಕೋಬೇಕು. 4 ಅಂತ ಹೇಳಿದ್ರು. ಇದರಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ 3 ಹೇಯ. ಹೇಯ ಅಂದ್ರೆ ಏನು? ಬಂದು ಹೋಗೋದು, ದೃಶ್ಯವಾಗಿದೆ. ಹೇಯ ಅಂದ ತಕ್ಷಣ ನಾವು ಕನ್ನಡ ವರ್ಡನ್ನೆಲ್ಲ ತಂದ್ಬಿಡ್ಬಾರ್ದು. ನಮಗೆ ಇದು ಹೇಯ ಅಂತಂದ್ರೆ ಏನು ಇದು. ಇಲ್ಲಿ ಏನಂದ್ರೆ ಯಾವುದು ಮುಖ್ಯ, ಯಾವುದು ಗೌಣ ಅಂತೆಲ್ಲ.
ಇದೆಲ್ಲ ಇವಾಗ ನಿಮ್ಮ ಹತ್ರ ಬೇಕಾದಷ್ಟಿದೆ. ಒಂದು ಸೇಫ್ಟಿ ಪಿನ್ ಇದೆ, ಇನ್ನೊಂದು ಚಿಕ್ಕ ಗುಂಡು ಪಿನ್ ಇದೆ, ಇನ್ನೇನೋ ಇದೆ. ಅದ್ರಲ್ಲಿ ಹೇಯ ಅಂತಂದ್ರೆ ಏನ್ ಅರ್ಥ? ಅದು ಶಕ್ತಿ ಕಮ್ಮಿ ಇದೆ ಅಂತ ಅರ್ಥ, ಇಷ್ಟೇ, ಇನ್ನೇನು ಅಲ್ಲ. ಒಟ್ಟಲ್ಲಿ ಹೇಳ್ತಾರೆ ಇದು 3 ಲೌಕಿಕ ಅವಸ್ಥೆಗಳು, ವ್ಯವಹಾರ ತತ್ವ. ಇದನ್ನೇನ್ ಹೇಳಿದ್ರು? ಹೇಯ. ಆಮೇಲೆ ಏನ್ ಮಾಡಿದ್ರು? ಜ್ಞೇಯ ಯಾವುದು? ತಿಳ್ಕೊಳ್ಬೇಕಾದ್ ಯಾವುದು? ಪರಮಾರ್ಥ ತತ್ವ ಅಂದ್ರು. ಪರಮಾತ್ಮನ ಏತಜ್ಞೇಯಂ ನಿತ್ಯಮೇವ ಆತ್ಮ ಸಂಸ್ಥಂ ನಾತ ಪರಂ ವೇದಿತವ್ಯಂ ಹಿ ಕಿಂಚಿತ್ ಭೋಕ್ತಾ ಭೋಗ್ಯಂ ಪ್ರೇರಿತಾರಂ ಚ ಮತ್ವಾ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಮೇತತ್. ಎಷ್ಟು ಮಂತ್ರದಲ್ಲಿ ಅದೇ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಅಂತಾನು ಹೇಳಿದೆ. ಸೊ ಇಲ್ಲಿ ಪರಮಾತ್ಮ ತತ್ವಕ್ಕೆ ಜ್ಞೇಯ ತಿಳಿದುಕೊಳ್ಳಬೇಕಾದ್ದು. ಆಮೇಲೆ ಇನ್ಯಾವುದು? ಆಪ್ಯ ಯಾವುದು? ಮುಮುಕ್ಷುಗೆ ಬೇಕಾಗಿರುವ ಪಾಂಡಿತ್ಯ, ಬಾಲ್ಯ, ಮೌನ, ಇದು 3 ಬೇಕಾಗಿದೆ. ಪಾಂಡಿತ್ಯ ಅಂದ ತಕ್ಷಣ ಏನಾಯ್ತು? ನಮಗೆ ಶಾಸ್ತ್ರದ ಎಂದ ಮಾಡೋ ವಿವೇಕ ಜ್ಞಾನ ಬರ್ಬೇಕು. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಎಲ್ಲ. ಬಾಲ್ಯ ಅಂದ್ರೇನು? ಆ ಬಲ, ಶಾಸ್ತ್ರ ಸತ್ಸಂಗದಿಂದ ಬರುವ ಬಲ. ಆಮೇಲೆ ಮೌನ ಅಂದ್ರೆ ಏನು? ಸಗುಣ ನಿರ್ಗುಣ ಧ್ಯಾನ ಮಾಡೋದ್ರೆ, ಪರಮಾತ್ಮನ 2 ರೂಪವನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಧ್ಯಾನದಲ್ಲಿ ಅದನ್ನ ಉಪಯೋಗಿಸಿದ್ರೆ ಅದಕ್ಕೆ ಮೌನ ಅಂತ ಹೇಳಿದ್ರು. ಇದು ಎಲ್ಲಾನು ಸಾಧನೆ ಬೇಕು ನಮ್ಗೆ. ಶುರುನಲ್ಲಿ ನಮ್ಗೆ ಏಕಾಗ್ರತೆ ಬರಕ್ಕೆ ಒಂದು ಆಕಾರನೂ ಬೇಕು ಪರಮಾತ್ಮನಿಗೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಭಕ್ತ ಹೇಳ್ತಾನಂತೆ, ಗುರುಗಳೇ ನೀವು ಪ್ರಕೃತಿನಿಷ್ಠ ಹೇಳ್ತಿರಲ್ಲ, ಹೇಗಿದ್ರು ಪ್ರಕೃತಿ ಬಂಧನಕ್ಕೆ ನಾವು ಕೇಳ್ದಿದ್ರು ಹಾಕ್ತು ನಮ್ಮನ್ನ. ಅದೇ ರೀತಿ ಯಾವತ್ತೋ ಒಂದಿನ ಆದ್ರೆ ನನಗೆ ಮುಕ್ತಿನೂ ಕೊಡುತ್ತೆ ಬಿಡಿ, ನಾವ್ ಯಾಕಿದನ್ನೆಲ್ಲ ಊಟ ಬಿಟ್ಟು ತಪಸ್ ಮಾಡ್ಬೇಕು ಅಂತ ಹೇಳ್ತೀರಾ? ನೋಡಪ್ಪ, ಇದು ಮಾತ್ರ ಸುಮ್ಮನೆ ಆಗೋದು ಅಲ್ಲ. ಇದೇನಾಗ್ಬೇಕು? ಇಲ್ಲಿ ಏನ್ ತಮಾಷೆ ಅಂದ್ರೆ, ಬಂಧನದಲ್ಲಿ ಬಿದ್ದಿದ್ರೆ ತಾನೆ. ನೋಡಿ, ಒಂದು ಚಂದಮಾಮ ಕತೆ ಜ್ಞಾಪಕ ಬಂದು, ಮಿನಿಸ್ಟರು ಇರೋದಿಲ್ಲ, ಹೋಗ್ಬಿಟ್ಟಿರ್ತಾನೆ. ಸೊ ರಾಜ್ಯಕ್ಕೆ ಮಿನಿಸ್ಟರ್ನ ಸೆಲೆಕ್ಟ್ ಮಾಡ್ಬೇಕಾಗಿದೆ. ಬೇಕಾದ ಕ್ಯಾಂಡಿಡೇಟ್ಸ್ ಬಂದ್ರು, ಎಲ್ಲಾರ್ಗೂ ಪ್ರಶ್ನೆ ಎಲ್ಲ ಕೊಟ್ರು. ಅದ್ರಲ್ಲಿ 4 ಜನನ ತುಂಬಾ ಬುದ್ಧಿವಂತರು ಅಂತ ತುಂಬಾ ಗೊತ್ತಾಯ್ತು. ಸರಿ, ಏನ್ ಮಾಡಿದ್ರು ಅವರು? 4 ಜನನ ಹೇಳಿದ್ರು, ನಿಮ್ಮನ್ನ ಒಂದು ರೂಮ್ ಅಲ್ಲಿ ಕೂಡಾಕ್ತೀವಿ, ಸೊ ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಹೊರಗ್ ಬರ್ಬೇಕು ಅಂತ. ಸರಿ, ಏನಾಯ್ತು? ಇವ್ರು 4 ಜನ ಕೂಡಾಕಿದ್ರೆ ಫಸ್ಟ್ ಎಲ್ಲಾರ ದೃಷ್ಟಿ ಏನಾಯ್ತು? ನೋಡಿದ್ರು. ಯಾವುದು ನೋಡಿದ್ರೆ ಬರೀ ವೆಂಟಿಲೇಟರ್ಸ್ ತುಂಬಾ ಮೇಲೆ, ಹತ್ತೋಕಲ್ಲಿ ಸ್ಟೂಲ್ ಆದ್ರಿ, ಅಲ್ಲಿ ಅದ್ರ ಮೂಲಕ ತಪ್ಪಿಸ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ಏನೇನೋ ಯೋಚನೆ ಮಾಡ್ತಾ ಇದಾರೆ ಒಬ್ಬೊಬ್ರು. ಎಲ್ಲಾರು ಯೋಚನೆ ಮಾಡಿದ್ರೆ ಒಬ್ಬ ಮಾತ್ರ ಏನ್ ಮಾಡದಂತೆ, ಬಾಗಿಲ ಹತ್ರ ಹೋಗ್ಬಿಟ್ಟು ತೆಗದಂತೆ. ತೆಗದೇ ಇದೆ ಬಾಗಿಲು. ನಿಜವಾಗ್ಲೂ ನೋಡಿ, ಅವನ್ ಸೆಲೆಕ್ಟ್ ಆದ ಅಂದ್ರೆ. ಅದೇ ರೀತಿ ಇಲ್ಲೂ ಬಂಧನ ಅನ್ನೋದು ಕಲ್ಪಿತ. ಬಂಧನ ಇಲ್ಲ. ಈ ಶರೀರ ಯಾವತ್ತೂ ಈ ಆತ್ಮ ಶರೀರದಲ್ಲಿ ಸಿಕ್ಕಾಕೊಂಡೇ ಇಲ್ಲ, ಸಿಕ್ಕಾಕೊಳ್ಳಕ್ ಆಗೋದು ಇಲ್ಲ. ಯಾವಾಗ್ಲೂ ಅಸಂಗವಾಗಿದೆ, ಶುದ್ಧ ಚೈತನ್ಯವಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಏನಾಗಿದೆ, ನಾವು ಅಂದ್ಕೊಂಡ್ಬಿಟ್ಟಿದೀವಲ್ಲ, ಅಂದ್ಕೊಂಡಿರೋದ್ರಿಂದ ಹೋಗ್ಬೇಕು. ಅದಕ್ಕೋಸ್ಕರ ಅದಕ್ಕೆ ಈ ಸಾಧನೆಗಳೆಲ್ಲ ಬೇಕು ಅಂತ. ಆಮೇಲೆ ಪಾಕ್ಯ ಏನ್ ಮಾಡ್ಬೇಕು? ಅದನ್ನ ನಾಶ ಮಾಡ್ಬೇಕು. ಸುಮ್ನೆ ಬಿಡೋದಲ್ಲ, ತೆಗೆದಾಕೋದಲ್ಲ, ಅದನ್ನ ನಾಶ ಮಾಡ್ಬೇಕು. ಯಾಕಂದ್ರೆ ಯಾವುದು ಇನ್ನೊಂದಕ್ಕೆ ಇನ್ಫೆಕ್ಷನ್ ಏನೋ ತೊಂದ್ರೆ ಮಾಡತ್ತೋ ಅದನ್ನ ನಾಶ ಮಾಡ್ಬೇಕು ಅಂತ ಹೇಳ್ತಾರೋ ಇಲ್ವೋ? ಫಾರ್ ಎಕ್ಸಾಂಪಲ್, ಇವಾಗ ಶರೀರ ಡೊನೇಟ್ ಮಾಡಿದ್ರು, ಕರೋನಾ ಬಂದಿರೋ ಶರೀರವನ್ನ ಡೊನೇಟ್ ಮಾಡಿದ್ರು ಹಾಸ್ಪಿಟಲ್ನವ್ರು ಇಟ್ಕೊಳ್ಳೋದಿಲ್ವಲ್ಲ, ಮಾಡುವಂಗಿಲ್ವಲ್ಲ. ಕಷ್ಟ ತಾನೆ, ಅದ್ ಹೇಗ್ ಮಾಡ್ತಾರೋ ಅದು. ಒಟ್ಟಲ್ಲಿ ಯಾವ್ದು ಎಷ್ಟೋ ಸಲಿ ಡಾಕ್ಟರ್ಸ್ ಹೇಳ್ತಾರೆ, ಬೇಗ ನೀವು ಇದನ್ನ ಸುಡ್ಬೇಕು ಅಂತಾನು ಹೇಳ್ತಾರೆ. ಯಾಕೆ? ಏನಾದ್ರೂ ಇನ್ನೊಂದಕ್ಕೆ ತೊಂದ್ರೆ ಆಗ್ಬೋದು ಅಂತ. ಇಲ್ಲಿ ಅದೇ ರೀತಿ ಇಲ್ಲಿ ಯಾವುದನ್ನ ದೋಷವನ್ನ ನಾಶ ಮಾಡ್ಬೇಕು ಅಂತಂದ್ರೆ ರಾಗ, ದ್ವೇಷ, ಮೋಹಾದಿಗಳು. ಮೋಹ ಅಂದ್ರೆ ಪ್ರೀತಿ ಅಂತ ಅರ್ಥ ಮಾಡ್ಕೋಬಾರ್ದು. ಮೋಹ ಅಂದ್ರೆ ಬ್ಲೈಂಡ್ ಅಟ್ಯಾಚ್ಮೆಂಟ್. ಧೃತರಾಷ್ಟ್ರನಿಗಿತ್ತಲ್ಲ, ತಪ್ಪು ಮಾಡಿದ್ರು ಕೂಡ ನಮ್ಮ ಮಕ್ಕಳು ತಪ್ಪೇ ಕಾಣಿಸ್ದೇ ಇದ್ರೆ ಅದಕ್ಕೆ ಮೋಹ ಅಂತ ಹೆಸರು.
ನಮ್ಮ ಮಕ್ಕಳು ಮಾಡೋ ತಪ್ಪು ಕೂಡ ನಮ್ಗೆ ಗೊತ್ತಾಗ್ಬೇಕು, ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಯಾಕೆ ನಮ್ಮ ಮಕ್ಕಳು ತಪ್ಪೇ ಮಾಡೋದಿಲ್ವಾ? ಹಾಗೆ ಯಾವಾಗ ಅದು ಮೋಹ ಅಲ್ಲ, ಅವಾಗ ನಾಶ ಮಾಡಲ್ವ ಪಾಕ್ಯ. ಇನ್ನು ಈ ಮೂರು ಪರಮಾತ್ಮ ಸತ್ಯ ಅಲ್ಲ ಅಂತ ನಮ್ಗೆ ನಿಶ್ಚಯ ಮಾಡ್ಬೇಕು ಅಂತ. ಆಪ್ಯ ಹೇಳ್ದೆ, ಪಾಕ್ಯ ಹೇಳ್ದೆ, ಕರೆಕ್ಟ್. ಲಾಸ್ಟ್ ಯಾವುದು? ಗೇಯ, ಹೇಯ ಗೇಯ, ಕರೆಕ್ಟ್. ಆಪ್ಯ ಪಾಕ್ಯ 4 ಹೇಳಿದೆ. ಹೇಯ ಅಂದ್ರೆ 3 ಲೌಕಿಕ ಅವಸ್ಥೆಗಳು, ಇದರಲ್ಲಿ ಸತ್ಯತ್ವ ಬುದ್ಧಿಯನ್ನ ಬಿಡೋದು. ಜಾಗೃತ, ಸ್ವಪ್ನ, ಸುಷುಪ್ತಿಲಿ ಸತ್ಯತ್ವ ಬುದ್ಧಿಯನ್ನ ಬಿಡೋದಕ್ಕೆ ಹೇಯ ಅಂದ್ರು. ಆಮೇಲೆ ಗೇಯ ಯಾವ್ದಪ್ಪ ಅಂದ್ರೆ ಪರಮಾತ್ಮ ತತ್ವವೇ ನಾರಾಯಣಂ ಮಹಾಗೇಯಂ, ಆ ಪರಮಾತ್ಮನನ್ನೇ ತಿಳ್ಕೋಬೇಕು ಅನ್ನೋದು ಗೇಯ ಆಯ್ತು. ಆಪ್ಯ ಅಂದ್ರೆ ಪಾಂಡಿತ್ಯ, ಬಾಲ್ಯ, ಮೌನ ಮುಂತ ಸಾಧನೆಗಳು. ಆ ಪಾಕ್ಯ ಅಂದ್ರೆ ರಾಗ ದ್ವೇಷ ದೋಷಗಳು, ಇದನ್ನ ನಾಶ ಮಾಡ್ಬೇಕು. ಹೀಗೆ ಮಿಕ್ಕ ಎಲ್ಲ ಯಾಕೆ ಅಂದ್ರೆ ಪರಮಾತ್ಮನ ಒಬ್ಬನ್ನ ಬಿಟ್ಟು ಇನ್ನೆಲ್ಲ ಕಲ್ಪಿತ ಅಷ್ಟೇ, ಇಮ್ಯಾಜಿನರಿ ಆರ್ ಓನ್ಲಿ ಪ್ರೊಜೆಕ್ಟೆಡ್ ಅಂತ ಅರ್ಥ ಮಾಡ್ಕೊಬೇಕು. ಪ್ರಕೃತಿ ಆಕಾಶವತ್ ಗೇಯಾಹ ಸರ್ವೇ ಧರ್ಮ ಅನಾದಯ ವಿದ್ಯತೆ ನಹಿ ನಾನಾತ್ವಂ ತೇಷಾಂ ಕ್ವಚನ ಕಿಂಚನ. ಎಲ್ಲ ಆತ್ಮರು ಸ್ವಭಾವತಃ ಹೇಗಿದ್ದಾರೆ? ಆಕಾಶದಂತೆ. ಎಲ್ಲ ಮನೇಲೂ ಒಂದು ಪುಟ್ಟ ಗುಡಿಸ್ಲಿರ್ಬೋದು, ಅಥವಾ ಒಂದು ಬಾರ್ ಇರ್ಬೋದು, ಅಥವಾ ಇನ್ನೊಂದು ದೇವ್ರ ಗುಡಿ ಇರ್ಬೋದು. ಎಲ್ಲಾದ್ರಲ್ಲೂ ಇರೋ ಆಕಾಶ ಹೇಗಿದೆ? ಶುದ್ಧವಾಗಿದೆ, ಅಸಂಗವಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ಸ್ವಭಾವತಃ ಎಲ್ಲ ಜೀವರುಗಳು ಹೇಗಿದ್ದಾರೆ ಅಂತಂದ್ರೆ ನಿತ್ಯರಾಗಿದ್ದಾರೆ, ಶುದ್ಧವಾಗಿದ್ದಾರೆ, ಖಂಡಿತ ಒಂದೇ ತತ್ವ ಆಗಿದೆ. ಹೇಗೆ ಆಕಾಶ ನಾನಾ ಆಗ್ಬಿಡ್ತಾ? ಜಸ್ಟ್ ಬಿಕಾಸ್ ಗುಡಿಸ್ಲಲ್ಲಿ ಹೋಯ್ತು ಅಥವಾ ಗುಡಿಲಿ ಹೋಯ್ತು ಅಂದ್ರೆ ಇಲ್ಲ, ನಾನಾತ್ವವೇ ಇಲ್ಲ. ಆದಿಬುದ್ಧಾಃ ಪ್ರಕೃತ್ಯೈವ ಸರ್ವೇ ಧರ್ಮಾಃ ಸುನಿಶ್ಚಿತಾಃ ಯಸ್ಯೈವಂ ಭವತಿ ಕ್ಷಾಂತಿಃ ಸೋ ಅಮೃತತ್ವಾಯ ಕಲ್ಪತೆ. ಯಾವಾಗ ನಿಶ್ಚಯ ಮಾಡ್ತಿರೋ ಆ ಎಲ್ಲ ಜೀವರು ಸ್ವಭಾವತಃ ಆದಿಯಿಂದಲೇ ಬುದ್ಧರು, ಅಂದ್ರೆ ಬಂಧನದಲ್ಲಿ ಬರದೇ ಇರೋರು, ಯಾವಾಗಲೂ ಫ್ರೀ ಆಗಿ ಇರೋರು, ಅಂದ್ರೆ ವ್ಯಾಪಕ ಭಾವದಲ್ಲಿ ಇರೋರು. ಯಾವ ಮುಮುಕ್ಷುವಿಗೆ ಈ ತರ ಶಾಂತಿ ಇದೆಯೋ, ನಿಶ್ಚಯ ಇದೆಯೋ, ಆರೋಪಿತ ಒಂದು ಸ್ವಲ್ಪ ಅವಿದ್ಯೆ ಡೌಟು ಇಲ್ವೋ, ಅವನು ಅಮೃತತ್ವಕ್ಕೆ ಏನಾಗ್ತಾನೆ? ಎಲಿಜಿಬಿಲಿಟಿ, ಅಮೃತತ್ವಕ್ಕೆ, ಮೋಕ್ಷಕ್ಕೆ ಅವನು ಒಳ್ಳೆ ಅಧಿಕಾರಿ ಆಗ್ತಾನೆ. ಆದಿಶಾಂತಾಹಿ ಅನುತ್ಪನ್ನಾಃ ಪ್ರಕೃತ್ಯೈವ ಸುನಿರ್ವೃತಾಃ ಸರ್ವೇ ಧರ್ಮಾಃ ಸಮಾಭಿನ್ನ ಅಜಂ ಸಾಮ್ಯಂ ವಿಶಾರದಂ. ಆತ್ಮರು ಹೇಗಿದ್ದಾನೆ ಎಲ್ಲ ಹೇಳ್ತಾ ಇರುವಾಗ ಈ ನಾನು 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 ಅನ್ನೇ ಹೇಳ್ಬೇಕು, ಅದನ್ನೇ ಹೇಳ್ತಾರೆ. ಈ ನಾನು ಅನ್ನುವ ಆತ್ಮ ಹೇಗಿದೆ? ಶಾಂತ, ಉತ್ಪತ್ತಿ ರಹಿತ, ಇದು ಹುಟ್ಟೋದಲ್ಲ. ಸ್ವಭಾವತ ಉಪರತಿ ಅಂದ್ರೆ ಶಾಂತವಾಗಿರೋದು. ಆಮೇಲೆ ಅಭಿನ್ನ, ಪರಮಾತ್ಮನಿಂದ ಸ್ವಲ್ಪನೂ ಬೇರೆಯಾಗಿ ಆಗದೆ ಇರೋರು, ಹುಟ್ಟದೇ ಇರೋರು. ಅಜ, ಸಾಮ್ಯ, ವಿಶುದ್ಧ ಆಗಿರೋದ್ರಿಂದ ಮೋಕ್ಷ ಅನ್ನೋದು ಬೇರೆ ಇಲ್ವೇ ಇಲ್ಲ, ಯಾಕಂದ್ರೆ ಮೊದಲೇ ಮುಕ್ತರಾಗಿರೋರು. ಇನ್ಫ್ಯಾಕ್ಟ್ ಅದನ್ನೇ ಶಂಕರಾಚಾರ್ಯ ಹೇಳ್ತಾರೆ, ವಾಟ್ ಈಸ್ ಮೋಕ್ಷ ಅಂದ್ರೆ ಅವಿದ್ಯಾ ನಿವೃತ್ತಿರೇವ ಮೋಕ್ಷ. ಹೊಸದಾಗಿ ಯಾವುದೂ ಬರುವುದಿಲ್ಲ. ಮೋಡಗಳು ಕಡೆ ಸರಿದ್ರೆ ಸಾಕು, ಸೂರ್ಯನ ದರ್ಶನ ಆಗುತ್ತೆ. ನೀವು ಸೂರ್ಯನ ಹುಟ್ಟಿಸ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಸೂರ್ಯ ಇಸ್ ಆಲ್ರೆಡಿ ಇದೆ, ನೀವು ಬರೀ ಅಡ್ಡಿ ಹೋದ್ರೆ ಆಯ್ತಷ್ಟೇ. ವೈಶಾರದ್ಯಂತು ವೈ ನಾಸ್ತಿ ವೇದೆ ವಿಚರತಾಂ ಸದಾ ವೇದ ನಿಮ್ನಾಹ ಪೃಥಗ್ವಾದಾಹ ತಸ್ಮಾತೆ ಕೃಪಣಾಹ ಸ್ಮೃತಾಹ. ವೈಶಾರದ್ಯಂ ಅಂದ್ರೆ ಚಿತ್ತಶುದ್ಧಿ. ಯಾರಿಗೆ ಏನಾಯ್ತು? ಚಿತ್ತಶುದ್ಧಿನೇ ಯಾರಿಗೆ ಇಲ್ಲದೆ ಇದ್ರೆ ಯಾರಿಗಿರುಳ್ಳ? ಸಂಸಾರವನ್ನೇ ಅಲ್ಲೇ ಓಡಾಡ್ತಿರೋದು, ಅದರಿಂದನೇ ಹೋಗ್ತಾ ಇರೋದು. ಆವಾಗ ಏನಾಗತ್ತೆ? ಇವರು ವೇದ ದೃಷ್ಟಿಯನ್ನೇ ಅನುಸರಿಸಿದ ಇವರು ಬುದ್ಧಿಗೆ ಏನ್ ಹೆಸರು? ಕೃಪಣ ಬುದ್ಧಿ. ಯಾಕೆಂದ್ರೆ ಅನಿತ್ಯವಾದ ಕ್ಷುದ್ರ ಬುದ್ಧಿ ಉಳ್ಳವರು, ಅನಿತ್ಯವಾದಲ್ಲೇ ಆಸಕ್ತಿ ಇಟ್ಕೊಂಡಿರೋರು. ಅಜೇ ಸಾಮ್ಯೇತು ಯೇ ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾಃ ತೇ ಹಿ ಲೋಕೆ ಮಹಾಜ್ಞಾನಃ
ತಚ್ಚ ಲೋಕೇನ ಗಾಹತೆ. ಯಾರೇ ಆಗಲಿ, ಯಾವ ಮನುಷ್ಯರಾಗಲಿ ಪ್ರಯತ್ನದಿಂದ ಅಜವೂ ಸಾಮ್ಯವಾದ ಪರಮಾತ್ಮ ತತ್ವ, ಅಜ ಅಂದ್ರೆ ಹುಟ್ಟದೇ ಇರೋದು, ಸಾಮ್ಯ ಅಂದ್ರೆ ಇರುವುದೇ ಒಂದು ತತ್ವ ಅಂತವ್ರು ನಿಶ್ಚಯ ಮಾಡಿದ್ರೆ ಲೋಕದಲ್ಲಿ ಮಹಾಜ್ಞಾನಿಗಳು ಅಂತ ಅನ್ನಿಸ್ಬಿಡ್ತಾರೆ. ಇತರ ಜನರಿಗೆ ಎಲ್ಲರಿಗೂ ಈ ಪರಮಾತ್ಮ ತತ್ವ ತಿಳಿಯೋದಕ್ಕೆ ಕಷ್ಟ ಅಂತ ಹೇಳ್ತಾರೆ. ಅಜೇಷ್ಟ ಅಜೇಷ್ಟ ಜಮ ಸಂಕ್ರಾಂತಂ ಧರ್ಮೇಶು ಜ್ಞಾನಮಿಷ್ಯತೆ ಯಥೋನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಈ ಜೀವದಲ್ಲಿ ಬೇರೆ ವಿಷಯ ಹೇಗಿದೆ ಜ್ಞಾನ ಅಂದ್ರೆ, ಯಾವ ವಿಷಯದೊಂದಿಗೂ ಸಂಬಂಧ ಇಲ್ಲ, ಯಾವ ಶರೀರದ ಜೊತೆಲೂ ಸಂಬಂಧ ಇಲ್ಲ. ಆದ್ರಿಂದ ಹೇಗಿದೆ, ಅಸಂಗವಾಗಿದೆ. ಹೇಗೆ ಜ್ಞಾನ ಸ್ವರೂಪವಾಗಿರೋದ್ರಿಂದ ಸೂರ್ಯನ ಬೆಳಕು ಯಾವ ಕಂಟ್ರಿಗೆ ಅಂಟುಕೊಂಡಿದೆ ಸೂರ್ಯನ ಬೆಳಕು, ಅಥವಾ ಯಾವ ಕ್ಲಾನ್ ಆಫ್ ಮ್ಯಾನ್ಕೈಂಡ್, ಯಾವ್ರಿಗೆ ಯಾವ ನ್ಯಾಷನಾಲಿಟಿಗ ಯಾವ್ದಕ್ಕೂ ಅಂಟಿಲ್ಲ, ಅಂಟುವುದೇ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಸೂರ್ಯನಿಗೆ ಸೂರ್ಯನಾಗಿರೋನು ಹೇಗಿರ್ಬೇಕು ನೋಡ್ಕೊ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಣು ಮಾತ್ರೆ ಅಪಿ ವೈಧರ್ಮಿ ಜಾಯಮಾನೆ ಅವಿಪಶ್ಚಿತ ಅಸಂಗತ ಸದಾ ನಾಸ್ತಿ ಕಿಮತ ಆವರಣ ಚ್ಯುತಿ. ಅವಿವೇಕಿಗೆ ಏನಾಯ್ತು, ಸ್ವಲ್ಪ ಭೇದ ಬಂದ್ಬಿಟ್ರು ಅಸಂಗತ ಬರೋದಿಲ್ಲ, ಸ್ವಲ್ಪ ಬಂದ್ರೂ ಕಷ್ಟ. ಅದಕ್ಕೆ ಹೇಳ್ತಾರಲ್ಲ, ಒಂದು ದೇವರಲ್ಲೂ ಭೇದ ನೋಡಿ ನನ್ನ ದೇವ್ರಿವ್ರು ರಾವಣ ಅವರೆಲ್ಲ ಮಾಡಿದ್ರು, ಶಿವನ ಪೂಜೆ ಮಾಡ್ತಿದ್ರು, ವಿಷ್ಣುನ ದ್ವೇಷ ಮಾಡ್ತಿದ್ರು ಅಲ್ವಾ. ಅದ್ ಮಾಡಿದ್ರೆ ಏನಾಗತ್ತೆ, ಖಂಡಿತ ಅಸಂಗತ ಬರೋದೇ ಇಲ್ಲ. ಬಂದ ಹೇಗ್ ತಾನೆ ನಾಶ ಆಗತ್ತೆ. ಅಲಬ್ಧ ಆವರಣಾಹ ಸರ್ವೇ ಧರ್ಮಾಹ ಪ್ರಕೃತಿ ನಿರ್ಮಲಾಹ ಆದೌ ಬುದ್ಧಾಹ ತಥಾ ಮುಕ್ತ ಬುದ್ಧ್ಯಂತ ಇತಿ ನಾಯಕಾಹ. ಎಲ್ಲ ಜೀವರು ಹೇಗಿದ್ದಾರೆ, ನಿಜವಾಗಿ ಬಂಧರಹಿತರು, ಏನೂ ಆಗಿಲ್ಲ. ದಿವಸ ನಮ್ಮ ಸುಷುಪ್ತಿಲಿ ನಾವು ಹೇಗಿದೀವೋ ಅದೇ ನಮ್ಮ ಸ್ವರೂಪ, ಸ್ವಭಾವದಿಂದಲೇ ನಿರ್ಮಲರಾಗ್ತೀವಿ. ಅದಕ್ಕೆ ಹೇಗಿದ್ದಾರೆ, ಶುರುವಿಂದನೇ ಮುಕ್ತರಾಗಿರೋದು. ಇದು ಯಾರು ಸಮರ್ಥರಾಗಿದ್ದಾರೆ, ಯಾರು ಧೀರಾಹ ಬುದ್ಧಿಯನ್ನು ಉಪಯೋಗಿಸ್ತಾರೋ ಅವರು ಮಾತ್ರ ತಿಳ್ಕೊಳ್ತಾರೆ ವಿನ ಎಲ್ಲರೂ ತಿಳ್ಕೊಳ್ಳಲ್ಲ. ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಸರ್ವೇ ಧರ್ಮಾಹ ತಥಾ ಜ್ಞಾನಂ ನೈಜದ್ ಬುದ್ಧೇನ ಭಾಷಿತಂ. ಸರ್ವವ್ಯಾಪಿ, ಆಕಾಶದಂತೆ ಹೇಗಿದ್ದಾನೆ ಪರಮಾತ್ಮ ಆತ್ಮತತ್ವ, ಸರ್ವವ್ಯಾಪಿ. ಇದರಲ್ಲಿ ಪರಮಾರ್ಥದರ್ಶಿಯ ಜ್ಞಾನ ಏನಾಗತ್ತೆ, ಅಸ್ಥಿ ಭಾತಿ ಪ್ರಿಯ ಬಿಟ್ಟು ನಾಮರೂಪದ ಕಡೆ ಹೋಗೋದೇ ಇಲ್ಲ. ಅವನಿಗೆ ಗೊತ್ತು, ಯಾಕಂದ್ರೆ ನಾಮರೂಪ ಅನ್ನೋದಕ್ಕೆ ಏನೂ ಇಲ್ಲ. ಎಷ್ಟೇ ನಾವು ನಾಮರೂಪ ಹೇಳಿದ್ರು ಅಸ್ಥಿ ಭಾತಿ, ಇವಾಗ ಮಡಿಕೆ ಅಂತ ಹೇಳ್ತಾ ಇದೀವಿ, ಗುರುಜಿ ತಮಾಷೆಗೆ ಹೇಳ್ತಿದ್ರು, ಅದಕ್ಕೆ ಮಾತಾಡೋ ಶಕ್ತಿ ಕೊಟ್ಟು ಬಿಡೋಣ. ಅವಾಗ ಏನಾಯ್ತಂತೆ, ದೊಡ್ಡ ಮಡಿಕೆ ಚಿಕ್ಕ ಮಡಿಕೆ ನೋಡಿ ಹೇಳ್ತಂತೆ, ಮಣ್ಣನ್ನ ನೋಡಿ ಹೇಳ್ತಂತೆ, ನೀ ಏನು ಉಪಯೋಗ ಇಲ್ಲ, ನಿನ್ನಿಂದ ಏನು ಕೆಲ್ಸಾನೇ ಆಗೋಲ್ಲ, ನಾನು ನೋಡು ಎಷ್ಟು ಕೆಲಸ ಮಾಡ್ತಿದ್ದೀನಿ, ನನ್ನಲ್ಲಿ ಪಾಯಸ ಇಟ್ಟಿದ್ದಾರೆ ಎಲ್ಲ ಚೆನ್ನಾಗಿ. ಮಣ್ಣು ಹೇಳ್ತಂತೆ, ಹಾಗಾದ್ರೆ ಸರಿ ನಾನು ನಿನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಅರೆ ಬಿಟ್ಬಿಟ್ಟು ಹೊಟ್ಟೋದ್ರೆ ಮಡಿಕೆ ಅಂತ ಇರುತ್ತಾ ಪಾಪ, ನಮಗೆ ಗೊತ್ತಾಗೋದೇ ಇಲ್ಲ. ಏನಾಗತ್ತೆ, ನಮ್ಮ ದೃಷ್ಟಿ ಎಲ್ಲ ಭೇದ ದೃಷ್ಟಿಲಿ ಸಿಕ್ಕಾಕೊಂಡಿದೆ, ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿ. ದುದರ್ಶಂ ಅತಿ ಗಂಭೀರಂ ಅಜಂ ಸಾಮ್ಯ ವಿಶಾರದಂ ಬುದ್ಧ್ವಾ ಪದಂ ಅನಾನತ್ವಂ ನಮಸ್ಕುರ್ಮು ಯಥಾಬಲಂ. ಯಾರಿಗೆ ಎಂತ ಪರಮಾತ್ಮನಿಗೆ ನಮಸ್ಕಾರ ಮಾಡ್ಬೇಕು, ದುರ್ದರ್ಶಂ ಅತಿ ಗಂಭೀರಂ ಅಜಂ ಸಾಮ್ಯ ವಿಶಾರದ ನಾನಾತ್ವ ಇಲ್ಲದು ಅಂತ ಪದವನ್ನು, ಅಂದ್ರೆ ಅಂತ ನನ್ನ ಸ್ವರೂಪವನ್ನು ಯಥಾಶಕ್ತಿ ನಮಸ್ಕಾರ ಮಾಡ್ತೀನಿ ಅಂದ್ರು. ಏನ್ ಹಾಗಂದ್ರೆ ಇಲ್ಲಿ ಒಂದು ಅಸ್ಥಿ ನಾಸ್ತಿ ಅನ್ನೋದೇ ಇಲ್ಲ. ಆಮೇಲೆ ಹೇಗಿದ್ದಾನೆ, ತುಂಬಾ ಖಂಡಿತ ಪರಮಾತ್ಮನ ಜ್ಞಾನ ಆಗಿಯೇ ಆಗತ್ತೆ. ಆದ್ರೆ ಸುಮ್ನೆ ಸುಲಭದಿಂದ ಆಗೋದಿಲ್ಲ. ಏನ್ ಮಾಡ್ಬಿಡ್ಬೇಕು, ಅದಕ್ಕೆ ಪ್ರಯತ್ನ ಬೇಕು. ಯಾವುದಕ್ಕೆ ಪ್ರಯತ್ನ ಬೇಕು, ಇವಾಗ ನೀರಿದೆ, ಭೂಮಿಲಿ ಬೇಕಾದಷ್ಟು ನೀರಿದೆ, ಆದ್ರೆ ನಿಮ್ಮ ಪ್ರಯತ್ನ ಯಾವುದಕ್ಕೆ, ನೀರು ತುಂಬಕ್ಕೆ ನಿಮ್ಮ ಪ್ರಯತ್ನ ಇಲ್ಲ.
ನೀರಿನ ಮೇಲೆ ಅಡ್ಡಿಯಾಗಿರುವ ಮಣ್ಣನ್ನು ತೆಗೆಯೋದಕ್ಕೆ ನಿಮ್ಮ ಪ್ರಯತ್ನ ಬೇಕು. ಅದಕ್ಕೆ ದುರ್ದರ್ಶ ದುರ್ದರ್ಶ ಅಂದ್ರೆ ಕಷ್ಟದಿಂದ ಸಿಗೋದು. ಯಾಕೆಂದ್ರೆ ಇರುವುದೇ ಸಿಗೋದು. ಆಮೇಲೆ ಅತಿ ಗಂಭೀರ ಅಂದ್ರೆ ಯಾವ ಸಂದೇಹಕ್ಕೆ ಅವಕಾಶ ಇಲ್ಲದೆ, ಆ ತತ್ವದಿಂದ ಸ್ವಲ್ಪನೂ ಬದಲಾವಣೆನೇ ಆಗದೆ ಹುಟ್ಟದೇ ಇರುವ ವ್ಯಾಪಕವಾಗಿರುವ, ಆಮೇಲೆ ಹೇಗಿದೆ ಆ ಚಿತ್ತದಿಂದ, ಯಾವುದು ವಿಚಾರದ ಚಿತ್ತದಿಂದ ಏನಾಗಿದೆ, ಶುದ್ಧ ಚಿತ್ತದಿಂದ ಗ್ರಹಿಸಿರೋದು. ಹೇಗೆ ಗ್ರಹಿಸಿರುತ್ತೆ? ನಾನಾತ್ವವೇ ಇಲ್ಲ ಅಂತ. ಅಂತಹ ತತ್ವವನ್ನು, ಸ್ವರೂಪವನ್ನು ಯಾರು ತಿಳಿದುಕೊಳ್ತಾರೋ ಅವರಿಗೆ ಯಥಾಶಕ್ತಿ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತು. ಇವಾಗ ನನಗೆ ಇದನ್ನ ಮುಗಿಸೋವಾಗ ಇದು 3 ಶ್ಲೋಕ ಇದೆ. ಇದಕ್ಕೆ ಮುಂಚೆ ಫಸ್ಟ್ 12 ಶ್ಲೋಕನ ಒಂದು ಸಲ ಹೇಳ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಗುರು ವಂದನೆನೂ ಮಾಡೋಣ ಅಂತ. ಸೊ 12 ಮಂತ್ರನ ಒಂದು ದಿವಸದಲ್ಲಂತೂ ಹೇಳಕ್ಕಾಗಲ್ಲ, ಜಿಸ್ಟು ನೋಡೋಣ. ಅದಕ್ಕೆ ಇವತ್ತೆಷ್ಟಾಗುತ್ತೋ ಹೇಳಿ, ಸ್ವಲ್ಪ ನಾಳೆನೂ ಹೇಳಿ, ಆಮೇಲೆ 3 ಮಂತ್ರ ಇದೆಯಲ್ಲ ಪದ್ಮ ಚಾಂಟ್ ಮಾಡಿದ್ರಲ್ಲ ಅದನ್ನ ಹೇಳೋಣ ಅಂತ. ಸೊ ಇವತ್ತು ನೋಡಿ ಕೊನೆಗೆ ಬಂದ್ಬಿಟ್ವಿ, ಕಾರಿಕನು ಮುಗೀತು. ಇವಾಗ ಹೇಳ್ತಿದ್ದಾರೆ ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಗೆ ಮೊದಲನೇ ಮಂತ್ರ ಬಂತು. ಓಮಿತ್ಯೇತದಕ್ಷರಮಿದಗುಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವಿಷ್ಯದಿತಿ ಸರ್ವಮೋಂಕಾರ ಏವ ಇಚ್ಛ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವ ಇದಂ ಸರ್ವಂ ಓಮಿತಿ ಏತದ್ ಅಕ್ಷರಂ. ಇದು ಎಲ್ಲವೂ ನಾಮರೂಪಾತ್ಮಕ ಜಗತ್ತು ಎಲ್ಲವೂ ಏನಾಗಿದೆ, ಓಂ ಎನ್ನುವ ಅಕ್ಷರದಿಂದ ಸೂಚಿತವಾಗಿದೆ. ಓಂ ಅನ್ನೋದು ಇದಕ್ಕೆ ಪ್ರತೀಕವಾಗಿದೆ, ಸಿಂಬಲ್. ಅದರಿಂದ ಏನಾಗಿತ್ತು, ಅದನ್ನ ತಸ್ಯ ಉಪಾಖ್ಯಾನಂ, ಈ ಓಂಕಾರದ ನಾವು ಎಕ್ಸ್ಪ್ಲನೇಷನ್ ಅನ್ನ ಹೇಗೆ ಹೇಳ್ತೀವಿ? ಸ್ಟಾರ್ಟಿಂಗ್ ವಿತ್ ಹೌ ಟು ಸ್ಟಾರ್ಟ್ ಇಟ್. ಓಂ ಅನ್ನೋದು ಮೊದಲು ಶಬ್ದ. ಶಬ್ದ ಅಂದ್ರೆ ಏನ್ ಬಂತು? ಸ್ಪೇಸ್ ಬಂತು, ಆಕಾಶ ಬಂದೇ ಬಂತು. ಓಂ ಅಂತ ಹೇಳುವಾಗ 2 ಬಂದ್ಬಿಡುತ್ತೆ, ನೀವು ಯೋಚನೆ ಮಾಡಿ. ಯಾಕೆಂದ್ರೆ ಉಚ್ಚಾರಣೆ ಮಾಡುವಾಗ ಒಂದು ಸ್ಪೇಸ್ ಬೇಕು, ಶಬ್ದ ಬಂತು ಅಂದ್ರೆ, ಆಮೇಲೆ ಟೈಮ್ ಬಂದ್ಬಿಡುತ್ತೆ. ಆ ಓಮ ಓಂ ಅಂತ ಹೇಳುವಾಗ ಏನಾಯ್ತು, ಶುರು ಎಂಡು, ಬಿಗಿನಿಂಗ್ ಎಂಡಿಂಗ್ ಅಂತ ಬಂದ್ರೆ ಏನ್ ಬಂತು? ಟೈಮ್ ಬಂದ್ಬಿಡ್ತು. ಇದು 2 ಬಂದ್ಬಿಟ್ಟಿರೋದ್ರಿಂದ ಏನಾಯ್ತು, ಸ್ಪೇಸು, ದೇಶ, ಕಾಲ 2 ಬಂದ್ಬಿಡ್ತು. ಇವಾಗ ಓಂಕಾರವನ್ನ ಹೇಗೆ ಹೇಳ್ಬೇಕು? ಏನೇನ್ ಹಿಂದೆ ಆಗೋಗಿತ್ತೋ, ಈಗ ಏನೇನ್ ಇದೆಯೋ, ಮುಂದೆ ಏನೇನ್ ಆಗ್ತಾ ಇದೆಯೋ ಎಲ್ಲವೂ ಓಂಕಾರವೇ. ಓಂಕಾರದ ಸ್ವರೂಪವೇ ಆಗಿದೆ ಅಂತ ಹೇಳಿದ್ರು. ಇದು 3 ಕಾಲಕ್ಕೆ ಮೀರಿರೋದು. ಆಮೇಲೆ ಇನ್ನೂ ಯಾವ್ದಿದೆಯೋ ಬಾಕಿ ಅಂದ್ರೆ ಏನರ್ಥ? ಪುರುಷ ಸೂಕ್ತನ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾರೆ, ತ್ರಿಪಾದಸ್ಯ ಅಮೃತಂ ದಿವಿ ಅಲ್ವಾ. 1 ಪಾದದಲ್ಲಿ ಬ್ರಹ್ಮಾಂಡ ಇದೆ, ಇನ್ನು 3 ಪಾದ. ಅದನ್ನು 3 ಪಾದನೂ ಏನಾಗಿದೆ? ಓಂಕಾರವೇ ಆಗಿದೆ ಅಂತ ಹೇಳ್ತು. ಯಾಕೆಂದ್ರೆ ಈ ಓಂಕಾರ ಹೇಗಿದೆ, ಹೆಸರಿನಿಂದ ಆಗದೆ ಇರೋದು. ಅದೇ ಮತ್ತೆ ಓಂಕಾರ ಅಂತಾನೆ ಹೆಸರು ಹೇಳ್ತಾ ಇದ್ದೀರಲ್ಲ. ಇದೇ ತಮಾಷೆ ಇರೋದು. ಇಲ್ಲಿ ತುಂಬಾ ಕಷ್ಟ. ಅಧ್ಯಾರೋಪ ಅಪವಾದ ಇಲ್ಲದೆ ಏನು ಮಾಡಕ್ಕಾಗೋದಿಲ್ಲ. ಇವಾಗ ನಾವ್ ಹೇಳಿದ್ವಿ, ದೇವ್ರನ್ನ ಪೂಜೆ ಮಾಡಿ ಎಲ್ಲಾ ಕಡೆನೂ ಇದ್ದಾನೆ ದೇವ್ರು ಒಂದು. ಆಮೇಲೆ ಏನ್ ಮಾಡ್ಬಿಟ್ವಿ, ನಿಮಗೆ ಒಂದು ಶಿವನ ಫೋಟೋ ಕೊಟ್ಬಿಟ್ವಿ, ಇದನ್ನ ಪೂಜೆ ಮಾಡಿ. ಅರೆ ದೇವ್ರು ಎಲ್ಲಾ ಕಡೆನೂ ಇದ್ದಾನೆ ಅಂತ ಹೇಳ್ಬಿಟ್ಟು ಶಿವನ ಫೋಟೋ ಮಾಡಿ ಅಂತ ಪೂಜೆ ಮಾಡಕ್ ಕೊಡ್ತಾ ಇದ್ದೀರಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅಥವಾ ಶಿವಲಿಂಗನೇ ಕೊಡ್ತೀರಾ? ಯಾವ್ದಾದ್ರು ಕೊಡ್ಬೇಕಲ್ಲ ಆಧಾರ. ಆಧಾರ ಇಲ್ಲದೆ ಹೇಗೆ ಮಾಡೋದು? ಅದೇ ರೀತಿ ಇಲ್ಲೂ ಏನಾಗುತ್ತೆ, ಯಾವಾಗ ನಾಮರೂಪ, ಫಸ್ಟ್ ನಾಮರೂಪಗಳು ಯಾವುದು ಬೇರೆ ಬೇರೆಯಾಗಿರೋ ನಾಮರೂಪ, ಅದನ್ನೆಲ್ಲ ಏನ್ ಮಾಡ್ಬೇಕು? ಇವಾಗ ಬೇರೆ ಬೇರೆ ಆಗಿರೋದೆಲ್ಲ ಒಂದಾಗಿ ಮಾಡ್ಬಿಡ್ಬೇಕು, ಓಂ ಅಂತ ಮಾಡ್ಬೇಕು. ಒಬ್ಬ ಸೈಂಟಿಸ್ಟ್ ಟ್ರೈ ಮಾಡದಂತೆ ಈ ಪ್ರಪಂಚದಲ್ಲಿರೋ ಎಲ್ಲಾ ಶಬ್ದಗಳನ್ನ, ಪಕ್ಷಿ ಕೂಗೋ ಶಬ್ದ ಇರ್ಬೋದು, ಒಂದು
ವೆಹಿಕಲ್ ಹೋಗೋ ಶಬ್ದ ಇರ್ಬೋದು, ಮಗು ಅಳೋ ಶಬ್ದ ಇರ್ಬೋದು, ಬೇರೆ ಎಲ್ಲಾ ಶಬ್ದಗಳನ್ನು ಎಲ್ಲ ರೆಕಾರ್ಡ್ ಮಾಡಿ ಒಟ್ಟಿಗೆ ಪ್ಲೇ ಮಾಡ್ಬಿಟ್ನೆ. ಮಾಡಿದ ತಕ್ಷಣ ಓಂ ಅಂತ ಬಂದ್ಬಿಟ್ಟಂತೆ. ನೋಡಿ, ಯಾಕೆಂದ್ರೆ ಯಾವ್ದು ಬೇಕ ಎಲ್ಲ ನಮಗೆ ಹೇಳ್ತಾನೇ ಇದೆ ಶ್ರುತಿ. ಪ್ರತಿ ಒಂದು ಓಂಕಾರ. ಇದ್ರಲ್ಲಿ ನಮ್ಗೆ ಮೊದ್ಲು ಶ್ರದ್ಧೆ ಇರ್ಬೇಕು. ತುಂಬಾ ತರ್ಕ ಬುದ್ಧಿ ಇದ್ರೆ ಏನಾಗತ್ತೆ, ಅರ್ಥ ಆಗೋದು ಕಷ್ಟ. ಮೊದಲು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮ್ಯೂಸಿಕ್ ಕಲಿಯೋಕ್ ಹೋದ್ರೆ ಏನ್ ಹೇಳಿದ್ರು ಅವ್ರಿಗೆ? 7 ಸ್ವರ ಹೇಳ್ಕೊಡ್ತಾರೋ ಇಲ್ವೋ? ಸರಿ ಗ ಮ ಪದ ನೀಸ ಅಂತ. ಅಲ್ಲೇ ತರ್ಕ ಮಾಡ್ತಾ ಕೂತಿದ್ರೆ ಟೀಚರ್ ಹೇಳ್ತಾರೆ, ನೀವು ಬೇರೆ ಟೀಚರ್ಗೆ ಹೋಗಿ ನಿಮ್ಗೆ ಹಾಡು ಹೇಳ್ಕೊಡಕ್ ಆಗಲ್ಲ. ಶುರುವಿನಲ್ಲಿ ಹೇಗಿರ್ಬೇಕು? ಅಕ್ಸೆಪ್ಟೆನ್ಸ್ ಇರ್ಬೇಕು. ಅದೇ ರೀತಿ ಒಂದು ಸ್ಟೂಡೆಂಟ್ ಇರ್ಬೋದು, ಪ್ರಶ್ನೆ ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಟೀಚರ್ ಹೇಳ್ಕೊಡ್ತಾರೆ, ಇದು ಎ ಅಂತ ಹೇಳ್ಬೇಕು, ಇದು ಬಿ ಅಂತ ಹೇಳ್ಬೇಕು. ಅವನು ಅದ್ರಲ್ಲಿ ಶ್ರದ್ಧೆ ಇಟ್ಕೊಂಡು ಹೇಳ್ಬೇಕು. ಅಲ್ಲಿ ಗಲಾಟೆ ಇಲ್ಲ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ. ಇದೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ನಾವು ಕನ್ವೆ ಮಾಡ್ತೀವಲ್ಲ ಮೆಸೇಜು, ಅದು ಇಂಪಾರ್ಟೆಂಟ್ ಗೊತ್ತಾಗತ್ತೆ. ಅದಕ್ಕೆ ಇದು ಸಹಾಯ ಮಾಡ್ತಿದ್ದ ಅಷ್ಟೇ. ಅದೇ ರೀತಿ ಓಂಕಾರನೂ ಅಷ್ಟೇ. ಏನಾಗಿದೆ, ಪ್ರತೀಕ ಅಂದ್ರೆ ಇಟ್ ಈಸ್ ಹೆಲ್ಪಿಂಗ್ ಟು ರಿಯಲೈಸ್ ಹೂ ಇಸ್ ಗಾಡ್ ಆರ್ ವಾಟ್ ಈಸ್ ಗಾಡ್. ಅಷ್ಟೇ ನಮ್ಗೆ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಈ ಮಾಂಡವಿಕ ಉಪನಿಷತ್ತಲ್ಲಿ ಏನಾಗುತ್ತೆ, ಓಂಕಾರದ ಸ್ಪಷ್ಟವಾದ ಇದು ಎಕ್ಸ್ಪ್ಲನೇಷನ್ ನ ಹೇಳುತ್ತೆ ಅಂತ ಹೇಳ್ತು. 2ನೇ ಮಂತ್ರ ನೋಡಿ. ಓಂ ಸರ್ವಂ ಹಿ ಏತದ್ ಬ್ರಹ್ಮ ಸರ್ವಂ ಹಿ ಏತದ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಸಹ ಅಯಂ ಆತ್ಮ ಚತುಷ್ಪಾತ್. ಇವಾಗ ಹೇಳ್ತಾ ಇದ್ದಾರೆ, ಇದು ಏತತ್ ಸರ್ವಂ ಹಿ ಬ್ರಹ್ಮ, ಇದೆಲ್ಲವೂ ಅಂತ ಯಾವ್ದನ್ನ ಹೇಳ್ತೀರಾ? ಒಂದು ಸಮಷ್ಟಿ, ಇನ್ನೊಂದು ವ್ಯಷ್ಟಿ. ಸಮಷ್ಟಿ ಯಾವ್ದಕ್ಕೆ ಹೇಳ್ತೀರಾ? ಜಗತ್ಗೆ. ಜ ಗ ತ, ಜಾಯತೆ ಗಚ್ಚತಿ ತಿಷ್ಟತಿ, ಕರೆಕ್ಟಾ? ಅದು ಜಗತ್ತಂತೆ. ಸೇಮ್ ನಿಮ್ಮ ಶರೀರನು ಅದೇನು ವ್ಯತ್ಯಾಸ ಇಲ್ಲ. ಇದು ವ್ಯಷ್ಟಿ, ಅದು ಸಮಷ್ಟಿ. ಇಲ್ಲಿ ಏನೋ ಅಲ್ಲಿ ಅದೇ. ಇವಾಗ ದೊಡ್ಡ ಒಂದು ಅಡಿಗೆ ಮದುವೆ ಮನೆಯಲ್ಲಿ ಅನ್ನ ಬೇಯಿಸ್ತಾ ಇದ್ದಾರೆ. ಆ ಬೆಂದಿದೆ ಅಂತ ನೋಡುವಾಗ ಏನ್ ಮಾಡ್ತಾರೆ ಅವರು? ಒಂದೇ ಒಂದನ್ನು ತಗೊಂಡು ನೋಡ್ತಾರೆ, ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಇಲ್ಲೂ ಅದೇ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಸಮಷ್ಟಿ ಇನ್ನೊಂದು ವ್ಯಷ್ಟಿ ಮಾಡ್ಕೊಂಡು ವ್ಯಷ್ಟಿನ ಮೊದ್ಲು ಹಿಡಿತಾರೆ. ಚಿಕ್ಕದನ್ನ ಅನಲೈಸ್ ಮಾಡೋದು. ಎಂತ ಸೈಂಟಿಸ್ಟ್ ಇರ್ಬೋದು, ಏನೇ ಕಂಡಿಡಿದ್ರು ಲ್ಯಾಬೊರೇಟರಿಲೇ ಕಂಡಿಡ್ತಾರೆ ಅಲ್ವಾ? ಚಿಕ್ಕ ಜಾಗದಲ್ಲೇ ಮಾಡೋದು, ಆಮೇಲೆ ಅದನ್ನ ವ್ಯಾಪಕವಾಗಿ ನೋಡ್ಬೋದು. ಅದೇ ರೀತಿ ಇಲ್ಲೂ ಹೇಳ್ತಾರೆ, ಏತತ್ ಸರ್ವಂ ಹಿ, ಎಲ್ಲವೂ ಬ್ರಹ್ಮವೇ. ಅಷ್ಟೇ ಬಿಟ್ಟು ಬಿಟ್ರೆ ನಾವ್ ಏನ್ ಮಾಡ್ತೀವಿ? ಇದು ಇಲ್ಲಿ 3 ಅಧಿಕಾರಿಗಳು ಇರ್ತಾರೆ. ಏನದು? ಉತ್ತಮ ಅಧಿಕಾರಿ ಆಗ್ಬಿಟ್ರೆ ಏತತ್ ಸರ್ವಂ ಹಿ ಬ್ರಹ್ಮ ಅಂದ್ರೆ ಅವ್ರು ನಮಸ್ಕಾರ ಮಾಡ್ಬಿಟ್ಟು ಅವರು ಧ್ಯಾನದಲ್ಲಿ ಕೂತ್ಕೊಂಡೇ ಬಿಡ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ. ಪ್ರಾಬ್ಲಮೇ ಇಲ್ಲ. ಆದ್ರೆ ಮಂದ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ರೆ ಎಲ್ಲವೂ ಬ್ರಹ್ಮೆ ಆಗಿದೆ, ನಾನು ಹಾಗೆ ತಾನೇ ದ್ವೈತ ದರ್ಶನ ಬಂದಿರೋದು. ಯಾಕಂದ್ರೆ ನಾನು ಅದನ್ನು ಸೇರೋಕ್ಕಾಗಲ್ಲ. ನನಗೆ ಐ ವಾಂಟ್ ಮೈ ಇಂಡಿವಿಜುವಾಲಿಟಿ, ನಾನಿದ್ದೇ ಇರ್ಬೇಕು. ಸೊ ಇಲ್ಲಿ ಹೇಳ್ತಿದ್ರೆ ಅಯಮಾತ್ಮ ಬ್ರಹ್ಮ, ಅದನ್ನು ಸ್ಪೆಷಲ್ ಆಗಿ ಹೇಳ್ಬೇಕಾಗತ್ತೆ. ಅದರ್ವೈಸ್ ನಾಟ್ ನೆಸೆಸರಿ. ಸರ್ವಂ ಅಂತ ಹೇಳಿ ಮತ್ತೆ ಬಂದೇ ಬರ್ಬೇಕು. ಆದ್ರೂ ನಮ್ಗೆ ಏನಂತ ಮಂದ ಅಧಿಕಾರಿ ಆದ್ರೆ ಹೇಳ್ತಾರೆ, ಸಹ ಅಯಮಾತ್ಮ ಚತುಷ್ಪ. ಇವಾಗ ನಾವ್ ಯಾವ್ದನ್ ಮಾಡೋಣ? ಸರ್ವಂ ಮಾಡೋಣ, ಅಯಮಾತ್ಮ ಸಮಷ್ಟಿ ಮಾಡೋಣ, ವ್ಯಷ್ಟಿ ಮಾಡೋಣ? ಮೊದ್ಲು ವ್ಯಷ್ಟಿ ಮಾಡೋಣ. ಅದ್ ಏನಾಗತ್ತೆ ನಮ್ಗೆ ಸುಲಭ. ನಮ್ಮ ಅನುಭವದಲ್ಲಿ ಇದೆಯಲ್ಲ, ನಾವು ಕೇಳೋರು ಏನ್ ಮಾಡ್ತೀವಿ ನೋಡ್ರಿ, ಎಚ್ಚರಾವಸ್ಥೆ, ಅರ್ಥ ಆಗ್ತಿದೆ, ಹೇಳಿ 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 ಮೇಡಮ್, ಅರ್ಥ ಆಗ್ತಿದೆ, ಚೆನ್ನಾಗತ್ತ, ಹೇಳಿ. ಯಾಕೆ? ಎಚ್ಚರಾವಸ್ಥೆ ಎಲ್ಲರಿಗೂ ಗೊತ್ತು. ಸ್ವಪ್ನಾವಸ್ಥೆ, ಸ್ವಪ್ನಾವಸ್ಥೆ ಚೆನ್ನಾಗ್ ಗೊತ್ತು. ಆಮೇಲೆ ಸುಷುಪ್ತಿ, ಅಯ್ಯೋ ಅದಂತೂ ತುಂಬಾ ಜಾಸ್ತಿ ಗೊತ್ತು. 24 ಗಂಟೆಲಿ ಯಾವ್ದಕ್ಕೆ ಜಾಸ್ತಿ ಟೈಮು ಅಂತ ಕೇಳ್ಕೋಬೇಕು, ನಾವೇ ಕೇಳ್ಕೋಬೇಕು. ಸೊ ಹಾಗೇನಾಗತ್ತೆ, ಈ ಆತ್ಮ ಹೇಗಿದ್ದಾನೆ? ಚತುಷ್ಪಾತ್ ಅಂತ ಒಂದು ಹೇಳಿದ್ರು. 4 ಪಾದ. ನಮಗೆ ತಕ್ಷಣ ಅನಿಸ್ತು, ಇದೇನಪ್ಪಾ, ನಾವೆಲ್ಲ 2 ಕಾಲಿನ ಮನುಷ್ಯರಲ್ವಾ? ನಮ್ಮನ್ನ, ಯಾಕಂದ್ರೆ ನಾವು ಶರೀರವನ್ನ ಆತ್ಮ ಅನ್ಕೊಂಡಿದೀವಲ್ವಾ? ಅವ್ರು ಹೇಳಿದ್ರು ಈ ಆತ್ಮ 4 ಪಾದ ಉಳ್ಳವನು ಅಂದ್ರೆ. ಹಾಗಾದ್ರೆ ಏನಾಯ್ತು? ನಾನ್ 4 ಪಾದನ ಇಲ್ಲವಲ್ಲ? ನಾನ್ ಕರೆಕ್ಟು,
ನಡೆಯೋಕ್ ಮುಂಚೆ ಅಂಬೆಗಾಲು ಇರ್ತಿದ್ದೆ, ಅವಾಗ 4 ತರ ಯಾಕೆ ಆದ್ರೆ ಇದು 2 ಕೈ ಅಲ್ವಾ, ಅದು ಕಾಲಲ್ವಲ್ಲ, 4 ಪಾದ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ, ನಾಳೆ ನೋಡೋಣ. ಓಕೆ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.